Good morning, students. Welcome to economics classes. Today we are going to discuss about unit number 3, demographic features of India. ಘಟಕ 3 ಭಾರತದ ಜನಸಂಖ್ಯೆಯ ಲಕ್ಷಣಗಳು ಅಂತ. ಭಾರತದ ಜನಸಂಖ್ಯೆಯ ಲಕ್ಷಣಗಳು. India is known to be of the world's demographic pressure center of this century. India is known to be the what? World's demographic pressure center of this century. ಅಂದರೆ ಈ ಒಂದು ಶತಮಾನದ ಅಥವಾ ಈ ಶತಮಾನದ 21ನೇ ಶತಮಾನದ ಏನಂತ ಕೂಡ ಹೇಳ್ತೀರಿ, ಜಗತ್ತಿನ ಅತ್ಯಂತ ಒತ್ತಡದಿಂದ ಕೂಡಿರ್ತಕ್ಕಂಥ ದೇಶ, ಜನಸಂಖ್ಯೆಯಲ್ಲಿ ಅತ್ಯಂತ ಒತ್ತಡದಿಂದ ಕೂಡಿರ್ತಕ್ಕಂಥ ದೇಶ ಯಾವುದು ಅಂತಂದರೆ ಭಾರತ ಅಂಥೇಳಿ ಹೇಳಬಹುದು ಅಂತ ಹೇಳ್ತಾರೆ. ಇಂಡಿಯಾ ಈಸ್ ನೌನ್ ಟು ಬಿ ವಾಟ್? ನೌನ್ ಟು ಬಿ ಆಫ್ ದಿ ವರ್ಲ್ಡ್ಸ್ ಡೆಮೋಗ್ರಫಿಕ್ ಪ್ರೆಷರ್ ಸೆಂಟರ್. ಡೆಮೋಗ್ರಫಿಕ್ ಪ್ರೆಷರ್ ಸೆಂಟರ್ ಅಂತಂದರೆ ಜನಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣವನ್ನು ಹೊಂದಿರತಕ್ಕಂಥದ್ದು ಅಥವಾ ಜನಸಂಖ್ಯಾ ಒತ್ತಡವನ್ನು ಹೊಂದಿರತಕ್ಕಂಥ ದೇಶ. ಈ ಶತಮಾನದ ಜನಸಂಖ್ಯಾ ಒತ್ತಡವನ್ನು ಹೊಂದಿರತಕ್ಕಂಥ ದೇಶ ಅಂದರೆ ಯಾವುದು ಅಂತ ಹೇಳ್ಬೋದು ಅಂತ ಹೇಳ್ತಾರೆ. ಇಂಡಿಯಾ, ಭಾರತ ಅಂಥೇಳಿ ಹೇಳಬಹುದು ಅಂತಕ್ಕಂಥದ್ದು. ಇಂಡಿಯಾ ಈಸ್ ನೌನ್ ಟು ಬಿ ಆಫ್ ದಿ ವಾಟ್? ವರ್ಲ್ಡ್ಸ್ ಡೆಮೋಗ್ರಫಿಕ್ ಪ್ರೆಷರ್ ಸೆಂಟರ್ ಆಫ್ ದಿಸ್ ಸೆಂಚುರಿ. ಇಟ್ ಹ್ಯಾಸ್ 2.4% ಆಫ್ ದಿ ವರ್ಲ್ಡ್ ಲ್ಯಾಂಡ್ ಏರಿಯಾ ವಿತ್ 17.5% ಆಫ್ ದಿ ವರ್ಲ್ಡ್ ಪಾಪ್ಯುಲೇಷನ್. ಅದರ ಜೊತೆಗೆ ಭಾರತದ ಭೂ ವಿಸ್ತೀರ್ಣ ಎಷ್ಟಿದೆ ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ಎಷ್ಟು ಪ್ರಮಾಣದಲ್ಲಿ ಜಗತ್ತಿಗೆ ಏನಂತಕ್ಕಂಥದ್ದು ಜನಸಂಖ್ಯೆಯನ್ನು ಕೊಡುಗೆಯಾಗಿ ಕೊಡ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಇಂಡಿಯಾ ಹ್ಯಾಸ್ 2.4% ಆಫ್ ದಿ ಲ್ಯಾಂಡ್ ಏರಿಯಾ. ವರ್ಲ್ಡ್ ಲ್ಯಾಂಡ್ ಏರಿಯಾ ಅಂದರೆ ಜಗತ್ತಿನ ಒಟ್ಟಾರೆ ಏನು ಭೂ ಪ್ರದೇಶದಲ್ಲಿ ಅಥವಾ ಭೂ ವಿಸ್ತೀರ್ಣದಲ್ಲಿ ಭಾರತದ ಭೂ ವಿಸ್ತೀರ್ಣ ಎಷ್ಟು? 2.4% ಅಂತ ಕೂಡ ಹೇಳ್ತೀರಿ. ವಿತ್ ವಾಟ್? 17.5% ಆಫ್ ದಿ ವಾಟ್? ವರ್ಲ್ಡ್ಸ್ ಪಾಪ್ಯುಲೇಷನ್. ಜಗತ್ತಿನ 17.5% ಜನಸಂಖ್ಯೆಯನ್ನು ಯಾರು ಕೊಡ್ತಾ ಇದ್ದಾರೆ, ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಟು ದಿ ವರ್ಲ್ಡ್ ಅಂತ ಕೂಡ ಹೇಳಿದರೆ ಭಾರತ ಅಂತ ಕೂಡ ಹೇಳ್ಬೋದು. ದಟ್ ಈಸ್ ಅಬೌಟ್ 17.5% ಅಂತ ಕೂಡ ಹೇಳ್ತೀರಿ. ಇಟ್ ರ್ಯಾಂಕ್ಸ್ ಸೆಕೆಂಡ್ ಇನ್ ಟರ್ಮ್ಸ್ ಆಫ್ ವರ್ಲ್ಡ್ಸ್ ಪಾಪ್ಯುಲೇಷನ್ ಓನ್ಲಿ ನೆಕ್ಸ್ಟ್ ಟು ಚೀನಾ. ಅದರ ಜೊತೆಗೆ ಭಾರತ ಜನಸಂಖ್ಯೆಯಲ್ಲಿ 2ನೇ ಸ್ಥಾನವನ್ನು ಹೊಂದಿದೆ ಅಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ಟು ವಾಟ್? ನೆಕ್ಸ್ಟ್ ಟು ಹೂಮ್? ನೆಕ್ಸ್ಟ್ ಟು ಚೀನಾ ಅಂತ ಕೂಡ ಹೇಳ್ತೀರಿ. ಜಗತ್ತಿನ ಒಟ್ಟಾರೆ ಜನಸಂಖ್ಯೆಯಲ್ಲಿ ಭಾರತದ ಜನಸಂಖ್ಯೆಯ ಸ್ಥಾನ ಏನು ಅಥವಾ ಜನಸಂಖ್ಯಾ ಕೊಡುಗೆಯಲ್ಲಿ ಭಾರತದ ಸ್ಥಾನ ಏನು ಅಂತ ಹೇಳಿದರೆ 2ನೇದು ಅಂತ ಹೇಳ್ತೀರಿ. ಅದರ ಮುಖಾಂತರ ಯಾರ ನಂತರದ ಸ್ಥಾನವನ್ನು ಹೊಂದಿದೆ ಅಂತ ಕೇಳಿದರೆ ಚೀನಾದ ನಂತರ ಅಂದರೆ ಚೀನಾ ಈಸ್ ದ ಫಸ್ಟ್ ಪ್ಲೇಸ್ ಅಂತಕ್ಕಂಥದ್ದು ಇನ್ ದ ಪಾಪ್ಯುಲೇಷನ್ ಅಂತ ಕೂಡ ಹೇಳ್ತೀರಿ, ಟು ದಿ ವರ್ಲ್ಡ್ ಅಂತ ಕೂಡ ಹೇಳ್ತೀರಿ. ಆ್ಯಂಡ್ ಇಂಡಿಯಾ ಇಸ್ ದ ಸೆಕೆಂಡ್ ರ್ಯಾಂಕ್ ಅಂತ ಕೂಡ ಹೇಳ್ತಾರೆ. ಇಟ್ ರ್ಯಾಂಕ್ಸ್ ಸೆಕೆಂಡ್ ಇನ್ ಟರ್ಮ್ಸ್ ಆಫ್ ವಾಟ್? ವರ್ಲ್ಡ್ ಪಾಪ್ಯುಲೇಷನ್ ಓನ್ಲಿ ನೆಕ್ಸ್ಟ್ ಟು ಹೂಮ್? ನೆಕ್ಸ್ಟ್ ಟು ಚೀನಾ. ಆ್ಯಂಡ್ 7th ಇನ್ ಟರ್ಮ್ಸ್ ಆಫ್ ದಿ ಲ್ಯಾಂಡ್ ಏರಿಯಾ. ಅದರ ಜೊತೆಗೆ ಲ್ಯಾಂಡ್ ಏರಿಯಾದಲ್ಲಿ ಭಾರತದ ಸ್ಥಾನ 7ನೇದಿದೆ. ಅದೇ ರೀತಿಯ ಜನಸಂಖ್ಯೆಯಲ್ಲಿ ಭಾರತದ ಸ್ಥಾನ 2ನೇದಿದೆ ಅಂತಕ್ಕಂಥದ್ದು ಕೂಡ ಹೇಳುವಂಥದ್ದು. ಇಂಡಿಯಾ ವಿತ್ ಚೀನಾ, USSR ಆ್ಯಂಡ್ USA ಅಕೌಂಟ್ಸ್ ನಿಯರ್ಲಿ ಫಾರ್ 50% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್. ಅದರ ಜೊತೆಗೆ ಭಾರತ ಏನಂತಕ್ಕಂಥದ್ದು ಈ ಮುಂದಿನ ದೇಶಗಳಾದಂಥ ಏನಂತಕ್ಕಂಥದ್ದು ಚೀನಾ, USSR, USA ಜೊತೆ ಕೂಡಿ ಎಷ್ಟು ಪರ್ಸೆಂಟನ್ನು ಜಗತ್ತಿಗೆ ಜನಸಂಖ್ಯೆಯನ್ನು ಕೊಡುಗೆಯಾಗಿ ಕೊಡ್ತಾ ಇದೆ ಅಂತ ಕೇಳಿದರೆ 50% ಅಂತ ಕೂಡ ಹೇಳ್ಬೋದು. 50%ದಷ್ಟು ಈ 4 ದೇಶಗಳು ಏನು ಮಾಡ್ತಾ ಇದ್ದಾವೆ? ತನ್ನ ಒಂದು ಪಾಲನ್ನು ಹೊಂದಿದ್ದಾವೆ ಜನಸಂಖ್ಯೆಯಲ್ಲಿ ಅಂತ ಕೂಡ ಹೇಳ್ತಾರೆ. ಇಂಡಿಯಾ ವಿತ್ ಚೀನಾ, USSR ಆ್ಯಂಡ್ USA ಅಂತ ಕೂಡ ಹೇಳ್ತೀರಿ. ಅಕೌಂಟ್ಸ್ ನಿಯರ್ಲಿ ಫಾರ್ 50% ಆಫ್ ದಿ ವರ್ಲ್ಡ್ಸ್ ಪಾಪ್ಯುಲೇಷನ್. To give another interesting example, the population of India nearly equals to the population of the what? All the states of Africa and Latin America put
ಟುಗೆದರ್. ಅದರ ಜೊತೆಗೆ ಇನ್ನೊಂದು ಆಸಕ್ತಿದಾಯಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾರೆ ಭಾರತದ ಜನಸಂಖ್ಯೆ ಕುರಿತು ಅಂತ ಕೂಡ ಹೇಳ್ತೀವಿ. ಎದಕ್ಕೆ ಸಮ ಆಗ್ತದೆ ಭಾರತದ ಜನಸಂಖ್ಯೆ ಅಂತ ಕೂಡ ಹೇಳಿದರೆ ಏನಂತಕ್ಕಂಥದ್ದು ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾ ಎರಡೂ ದೇಶಗಳ ಒಂದು ಜನಸಂಖ್ಯೆಯನ್ನು ಕೂಡಿಸಿದರೆ ಏನಂತಕ್ಕಂಥದ್ದು ಭಾರತದ ಜನಸಂಖ್ಯೆಗೆ ಸಮ ಆಗ್ತದೆ ಅಂತಕ್ಕಂಥ ಪಾಯಿಂಟನ್ನು ಕೂಡ ಹೇಳ್ತಾರೆ. ಏನಂತ ಕೂಡ ಹೇಳಿದ್ರಿ, ಅನದರ್ ವಾಟ್ interesting example, another interesting example, the population of India nearly equals to the what, equals the population of the what, population of all the states of Africa and Latin America put together. ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೇರಿಕಾದ ಎಲ್ಲ ರಾಜ್ಯಗಳನ್ನು ಕೂಡಿಸಿದಾಗ ಅಥವಾ ಸ್ಟೇಟ್ಗಳನ್ನು ಕೂಡಿಸಿದಾಗ ಬರುವಷ್ಟು ಜನಸಂಖ್ಯೆ ಭಾರತದ ಜನಸಂಖ್ಯೆಗೆ ಸಮ ಆಗ್ತದೆ ಅಂತ ಕೂಡ ಹೇಳ್ತಾರೆ. All these comparisons prove the higher density of India's population. ಅದರ ಮುಖಾಂತರ ಎಲ್ಲ ಉದಾಹರಣೆಗಳು ಏನು ಹೇಳ್ತವೆ ಅಥವಾ ಎಲ್ಲ ಹೋಲಿಕೆಗಳು ಏನು ಹೇಳ್ತವೆ ಅಥವಾ ಏನನ್ನು ಪ್ರೂವ್ ಮಾಡ್ತವೆ, ಸಾಧಿಸ್ತವೆ ಅಂತ ಕೂಡ ಹೇಳಿದರೆ ಇಂಡಿಯಾ ಹ್ಯಾಸ್ ದಿ ವಾಟ್ ಹೈಯರ್ ಡೆನ್ಸಿಟಿ ಇನ್ ಪಾಪ್ಯುಲೇಷನ್ ಅಂತ ಕೂಡ ಹೇಳ್ತವೆ. ಭಾರತ ಜನಸಂಖ್ಯೆಯಲ್ಲಿ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಲ್ ದೀಸ್ ಕಂಪ್ಯಾರಿಸನ್ಸ್ ಪ್ರೂವ್ ದಿ ಹೈಯರ್ ಡೆನ್ಸಿಟಿ ಆಫ್ ಇಂಡಿಯಾಸ್ ಪಾಪ್ಯುಲೇಷನ್. Then let us now study the pattern of India's population growth from an ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್. ಅದ್ರ ಜೊತೆಗೆ ನಾವು ಈಗ ಏನು ಮಾಡೋಣ ಅಂತ ಹೇಳ್ತಾರೆ, ಲೆಟ್ ಅಸ್ ನಾವು ಸ್ಟಡಿ ದಿ ಪ್ಯಾಟರ್ನ್ ಅಂತಂದರೆ ಹಂತ ಹಂತವಾಗಿ ಅಂತ ಕೂಡ ಹೇಳ್ತಕ್ಕಂಥದ್ದು ಅಥವಾ ಟ್ರೆಂಡ್ ಅಂತ ಕೂಡ ನಾವು ಹೇಳ್ಬೋದು. ಏನು ಇತ್ತು ಅಂತಕ್ಕಂಥದ್ದು ಕೂಡ ಐತಿಹಾಸಿಕ ಒಂದು ದಾಖಲೆಗಳ ಮುಖಾಂತರ, ಐತಿಹಾಸಿಕ ಒಂದು ಹಿನ್ನೆಲೆಗಳ ಮುಖಾಂತರ ನೋಡೋಣ ಅಂತ ಕೂಡ ಹೇಳ್ತಾರೆ. ಲೆಟ್ ಅಸ್ ನಾವು ಡಿಸ್ಕಸ್ ಆರ್ ಲೆಟ್ ಅಸ್ ನಾವು ಸ್ಟಡಿ ದಿ ವಾಟ್ pattern of India's population growth from an historical perspective. The data of India's population are secured from the Indian census. ಅದರ ಮುಖಾಂತರ ಭಾರತದ ಜನಸಂಖ್ಯೆಯ ದತ್ತಾಂಶಗಳು ಅದರ ಮುಖಾಂತರ ನಾವು ನೋಡ್ತೀವಿ. ಅವುಗಳನ್ನು ಭಾರತದ ಜನಸಂಖ್ಯೆಯ ದತ್ತಾಂಶಗಳು ಅಂದರೆ ಸೆನ್ಸಸ್ ಮುಖಾಂತರ ನೋಡ್ತೀವಿ ಅಂತಕ್ಕಂಥದ್ದು. ಇಂಡಿಯನ್ ಸೆನ್ಸಸ್ ಭಾರತದ ಜನಗಣತಿ ಮುಖಾಂತರ ನೋಡ್ತೀವಿ ಅಂತ ಕೂಡ ಹೇಳ್ತಕ್ಕಂಥದ್ದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಸೆನ್ಸಸ್ಸನ್ನು ಎಷ್ಟು ವರ್ಷಗಳಿಗೊಮ್ಮೆ ಮಾಡ್ತಾರೆ ಅಂತ ಕೂಡ ಹೇಳಿದರೆ 10 ವರ್ಷಗಳಿಗೊಮ್ಮೆ ಸೆನ್ಸಸ್ಸನ್ನು ನಾವು ಕಂಡಕ್ಟ್ ಮಾಡ್ತೀವಿ ಅಂತ ಕೂಡ ಹೇಳ್ತೀರಿ. ಎವ್ರಿ 10 years ಅಂತ ಕೂಡ ಹೇಳ್ತಕ್ಕಂಥದ್ದು ಇಂಡಿಯಾ ಸೆನ್ಸಸ್ ವಿಲ್ ಗೋಯಿಂಗ್ ಟು ಕಂಡಕ್ಟ್ ಅಂತ ಕೂಡ ಹೇಳ್ತೀರಿ. ಫ್ರಾಮ್ ದ್ಯಾಟ್ ಸೆನ್ಸಸ್ ಯು ವಿಲ್ ಗೆಟ್ ದ ಡಾಟಾಸ್ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ ಅಂತಕ್ಕಂಥದ್ದು. ಆ ಒಂದು ಸೆನ್ಸಸ್ ಮುಖಾಂತರ ನಾವು ಜನಸಂಖ್ಯಾ ದತ್ತಾಂಶಗಳನ್ನು ತೆಗೆದುಕೊಳ್ಬೋದು ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ವಿ ಕ್ಯಾನ್ ಕಂಪ್ಯಾರಿಸನ್ ಫ್ರಾಮ್ ದಿ ವಾಟ್ ಸೆನ್ಸಸ್ ಟು ಸೆನ್ಸಸ್ ಅಂತಕ್ಕಂಥದ್ದು. ಬೇರೆ ಬೇರೆ ಸೆನ್ಸಸ್ಗಳಲ್ಲಿ ಏನೇನಿತ್ತು, ಯಾವ ರೀತಿಯಾಗಿರ್ತಕ್ಕಂಥ ಜನಸಂಖ್ಯೆ ಇತ್ತು ಅನ್ನೋದನ್ನು ನೋಡ್ಬೋದು ಅಂತ ಕೂಡ ಹೇಳ್ಬೋದು. The data of India's population are secured from the ಇಂಡಿಯನ್ ಸೆನ್ಸಸ್ ಮುಖಾಂತರ ನಾವು ಅದನ್ನು ಪಡಿತೀವಿ ಅಂತ ಕೂಡ ಹೇಳ್ಬೋದು. ಫೇರ್ಲಿ ರಿಲಯಬಲ್ what estimates the population and its growth rate are available for the last 100 years ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಏನಂತಕ್ಕಂಥದ್ದು ಕಳೆದ 100 ವರ್ಷಗಳ ಒಂದು ದತ್ತಾಂಶಗಳು ನಮಗೆ ಏನಂತಕ್ಕಂಥದ್ದು ಸಿಗ್ತವೆ. ಅವುಗಳ ಒಂದು ಅಂದಾಜನ್ನು ನಾವು ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಹೇಳ್ತಾರೆ. ಫೇರ್ಲಿ ರಿಲಯಬಲ್ estimates the population and its growth rate are available for the last 100 years. The following table provides the figures of absolute population and its growth. ಅದರ ಮುಖಾಂತರ ಈ ಮುಂದೆ ಒಂದು ಟೇಬಲ್ ಇದೆ. ಆ ಟೇಬಲು ಏನು ಮಾಡ್ತದೆ ಅಂದರೆ ಜನಸಂಖ್ಯೆಯ ಒಂದು ಪ್ರಮಾಣ ಏನು ಅಥವಾ ಜನಸಂಖ್ಯೆಯ ಒಂದು ಸಾಪೇಕ್ಷ ಜನಸಂಖ್ಯೆ ಏನು ಭಾರತದ್ದು, ಅದರ ಮುಖಾಂತರ ಅದರ ಗ್ರೋತ್ ಏನು ಅಂತಕ್ಕಂಥದ್ದನ್ನು ಹೇಳುತ್ತದೆ ಅಂತಕ್ಕಂಥದ್ದು. ಒಟ್ಟಾರೆಯಾಗಿ ಇಲ್ಲಿವರೆಗೆ ಹೇಳಿರ್ತಕ್ಕಂಥ ಒಂದು ವ್ಯವಸ್ಥೆ ಏನು ಅಂತ ಕೂಡ ಹೇಳಿದರೆ, ಈ ಒಂದು ಚಾಪ್ಟರ್ದಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಕೇಳಿದರೆ ಭಾರತದ ಜನಸಂಖ್ಯೆ ಅಂತಕ್ಕಂಥ ಒಂದು ಅಂಶವನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಅದರ ಮುಖಾಂತರ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಜಗತ್ತಿನ ಅತ್ಯಂತ ಜನಸಂಖ್ಯೆ ಒತ್ತಡವನ್ನು ಹೊಂದಿರತಕ್ಕಂಥ ದೇಶ ಯಾವುದು ಈ ಒಂದು ಶತಮಾನದಲ್ಲಿ ಅಂತ ಕೇಳಿದರೆ
ಭಾರತ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಭಾರತ ಎಷ್ಟು ಪ್ರಮಾಣದಲ್ಲಿ ಭೂ ವಿಸ್ತೀರ್ಣ ಹೊಂದಿದೆ, ಅದರ ಮುಖಾಂತರ ಎಷ್ಟು ಜನಸಂಖ್ಯೆಯ ಕೊಡುಗೆಯನ್ನು ಜಗತ್ತಿಗೆ ಕೊಡ್ತಾ ಇದೆ ಅಂತಕ್ಕಂಥದ್ದು ಕೂಡ ನೋಡಿದ್ರಿ. ಅದರ ಮುಖಾಂತರ ಭಾರತದ ಒಂದು ಸ್ಥಾನ ಏನು ಜನಸಂಖ್ಯೆಯಲ್ಲಿ ಅಂತಕ್ಕೂ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಯಾವ್ಯಾವ ದೇಶಗಳನ್ನು ಕೂಡಿಸಿದರೆ ಒಟ್ಟಾರೆಯಾಗಿ 50% ನಾವು ಜನಸಂಖ್ಯೆಯನ್ನು ನಾವು ಜಗತ್ತಿಗೆ ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು. ಅದರ ಮುಖಾಂತರ ಯಾವ ದೇಶಗಳ ಒಂದು ರಾಜ್ಯಗಳನ್ನು ಒಟ್ಟುಗೂಡಿಸಿದರೆ ನಮ್ಮ ದೇಶದ ಜನಸಂಖ್ಯೆಗೆ ಸಮ ಆಗ್ತದೆ ಅಂತಕ್ಕಂಥದ್ದು ನೋಡ್ತೀವಿ. ಅದರ ಮುಖಾಂತರ ಏನು ಕಂಡುಬರ್ತದೆ ಅಂದರೆ ಭಾರತ ಜನಸಾಂದ್ರತೆಯನ್ನು ಹೊಂದಿರತಕ್ಕಂಥ ದೇಶ ಅನ್ನೋದು ಕಂಡುಬರ್ತದೆ ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ನಾವು ಈಗೇನು ಡಿಸ್ಕಸ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಹೇಳಿದೆ ನಾನು ಅಂತಕ್ಕಂಥದ್ದು. ಈ ವಿವಿಧ ಒಂದು ಜನಗಣತಿಯ ಅವಧಿಯಲ್ಲಿ ಭಾರತದ ಜನಸಂಖ್ಯೆ ಏನಿತ್ತು ಅಂತಕ್ಕಂಥದ್ದನ್ನು ಒಂದು ಐತಿಹಾಸಿಕ ಒಂದು ವ್ಯವಸ್ಥೆ ಮುಖಾಂತರ ನೋಡ್ಬೋದು ಅಂತಕ್ಕಂಥದ್ದು. ಅದರ ಮುಖಾಂತರದ ಜನಸಂಖ್ಯೆಯ ಕುರಿತ ದತ್ತಾಂಶಗಳನ್ನು ಯಾರು ಕೊಡ್ತಾರೆ ಅಂತಕ್ಕಂಥದ್ದು ಎಲ್ಲಿಂದ ಪಡಿಬೋದು ಅಂತ ಕೇಳಿದರೆ ಇಂಡಿಯನ್ ಸೆನ್ಸಸ್ ಮುಖಾಂತರ ಪಡಿಬೋದು. ಭಾರತ ಜನಗಣತಿ ಮುಖಾಂತರ ನಾವು ಜನಸಂಖ್ಯೆಯ ದತ್ತಾಂಶಗಳನ್ನು ಪಡಿಬೋದು ಅಂತ ಕೂಡ ಹೇಳ್ತಾರೆ. ಅದರ ಮುಖಾಂತರ ಏನಂತಕ್ಕಂಥದ್ದು ನಂಬಲರ್ಹವಾಗಿರ್ತಕ್ಕಂಥ ಒಂದು ದತ್ತಾಂಶಗಳ ಮುಖಾಂತರ ಜನಸಂಖ್ಯೆಯ ಒಂದು ಪ್ರಮಾಣ ಮತ್ತು ಏನಂತಕ್ಕಂಥದ್ದು ಅದರ ಒಂದು ಬೆಳವಣಿಗೆಯನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು. ನಾವು ಇಲ್ಲಿವರೆಗೆ ನಾವು ಸಾಕಷ್ಟು ಏನಂತಕ್ಕಂಥದ್ದು ಜನಗಣತಿಗಳನ್ನು ಮಾಡಿದ್ದೀವಿ. ನಾವು 100 ವರ್ಷಗಳ ಒಂದು ಜನಗಣತಿ ಅವಧಿಯಲ್ಲಿ ಭಾರತ ಜನಸಂಖ್ಯೆ ಒಂದು ಅಂದಾಜು ಏನು ಅಥವಾ ಅದರ ಬೆಳವಣಿಗೆ ಏನು ಅಂತಕ್ಕಂಥದ್ದನ್ನು ನೋಡ್ಬೋದು ಅಂತ ಹೇಳ್ತಾರೆ. ಅದರ ಮುಖಾಂತರ ಒಂದು ಟೇಬಲನ್ನು ಕೂಡ ಕೊಡ್ತಾರೆ ನಿಮಗೆ ಅಂತಕ್ಕಂಥ ಕೂಡ ಹೇಳ್ಬೋದು. ಆ ಟೇಬಲ್ ಮುಖಾಂತರ ವಿವಿಧ ಜನಗಣತಿ ವರ್ಷಗಳಲ್ಲಿ ಜನಸಂಖ್ಯೆ ಏನಿತ್ತು ಅಂತ ಅದರ ಬೆಳವಣಿಗೆ ದರ ಏನಿತ್ತು ಅಂತಕ್ಕಂಥ ಕೂಡ ನೋಡ್ಬೋದು ಅಂತೇಳಿ ಹೇಳ್ತಾರೆ. The following table provides the figures of absolute population and its growth ಅಂತ ಕೂಡ ಹೇಳ್ತೀರಿ. ಏನು ನೋಡಿ, growth of population in India, growth of population in India 1901 to 2011 ಅಂದರೆ ವಿವಿಧ ಜನಗಣತಿಗಳಲ್ಲಿ ಅಂದರೆ 1901ರಿಂದ 2011ರ ಒಂದು ಜನಗಣತಿಗಳಲ್ಲಿ ಭಾರತ ಜನಸಂಖ್ಯೆ ಪ್ರಮಾಣ ಏನಿತ್ತು, ಅದರ ಜೊತೆಗೆ ಅಭಿವೃದ್ಧಿಯ ದರ ಏನಿತ್ತು ಮತ್ತು ಎಷ್ಟು ಹೆಚ್ಚಾಗ್ತಾ ಇತ್ತು, ಅದರ ಮುಖಾಂತರ ಅದರ ಪರ್ಸೆಂಟೇಜ್ ಏನಿತ್ತು ಅಂತಕ್ಕಂಥದ್ದನ್ನು ಈ ಒಂದು ಟೇಬಲ್ ಮುಖಾಂತರ ನಾವು ನೋಡ್ಬೋದು ಅಂತಕ್ಕಂಥದ್ದು. ಇನ್ ದಿಸ್ ಟೇಬಲ್ ದೇರ್ ಆರ್ 4 ಕಾಲಮ್ಸ್ ಅಂತ ಕೂಡ ಹೇಳ್ತೀರಿ. ಈ ಟೇಬಲಲ್ಲಿ 4 ಕಂಬ ಸಾಲುಗಳಿದ್ದಾವೆ. 1ನೇ ಕಂಬ ಸಾಲುಗಳಲ್ಲಿ ಸೆನ್ಸಸ್ ಇಯರ್ ಅಂತಕ್ಕಂಥದ್ದು ಜನಗಣತಿ ವರ್ಷವನ್ನು ನಾವು ನೋಡ್ತೀವಿ. 2ನೇ ಕಾಲಮ್ದಲ್ಲಿ ಪಾಪ್ಯುಲೇಷನ್ ಇನ್ ಮಿಲಿಯನ್ ಅಂತಕ್ಕಂಥದ್ದು ಜನಸಂಖ್ಯೆ ಮಿಲಿಯನ್ಗಳಲ್ಲಿ ಅಂತಕ್ಕಂಥದ್ದು ದಶಲಕ್ಷಗಳಲ್ಲಿ ಅಂತ ಕೂಡ ಹೇಳ್ಬೋದು. ಅದರಿಂದ 3ನೇ ಕಾಲಮ್ನಲ್ಲಿ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಮಿಲಿಯನ್ಸ್ ಅಂತಕ್ಕಂಥದ್ದು ಜನಸಂಖ್ಯೆ ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅಂತಕ್ಕಂಥದ್ದು ದಶಲಕ್ಷಗಳಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ 4ನೇ ಕಾಲಮ್ ಏನಿದೆ ಅಂತ ಕೂಡ ನೋಡ್ತೀವಿ. ಪರ್ಸೆಂಟೇಜ್ ಅಂತಕ್ಕಂಥದ್ದು ಎಷ್ಟು ಪರ್ಸೆಂಟ್ ಹೆಚ್ಚಾಗಿದೆ ಅಥವಾ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಅಂತಕ್ಕಂಥದ್ದು. ಸೈನ್ಸ್ ಕೊಟ್ಟಿದ್ದಾವೆ, ಇಲ್ಲಿ ಸೈನ್ಗಳು ಚಿಹ್ನೆಗಳನ್ನು ಕೊಟ್ಟಿದ್ದೀವಿ. ಪ್ಲಸ್ ಅಂದರೆ ಇನ್ಕ್ರೀಸ್ ಆಗಿರ್ತಕ್ಕಂಥ, ಮೈನಸ್ ಅಂದರೆ ಡಿಕ್ರೀಸ್ ಆಗಿರ್ತಕ್ಕಂಥ ವ್ಯವಸ್ಥೆನ ಪಾಯಿಂಟನ್ನು ನೆನಪಿಟ್ಟುಕೊಡ್ರಿ. ಅದರ ಮುಖಾಂತರ ನಂಬರ್ ಆಫ್ ದಿ ರೋಸ್ ಆರ್ ಆಲ್ಸೋ ದೇರ್ ಅಂತ ಕೂಡ ಹೇಳ್ತೀರಿ. ಇನ್ ದ್ಯಾಟ್ ರೋಸ್ ವೀಕ್ ಪೀಪಲ್ ಆರ್ ಗೋಯಿಂಗ್ ಟು ಮೀಜರ್ ದಿ ವಾಟ್ ಏನಂತಕ್ಕಂಥದ್ದು ಇಯರ್ಸ್ ಅಂತಕ್ಕಂಥದ್ದು ಇಯರ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಅಂತಕ್ಕಂಥದ್ದು. ದ ಸೆನ್ಸಸ್ ಇಯರ್ 1901 ಸೆನ್ಸಸ್ ಇಯರ್ 1901ದಲ್ಲಿ ಪಾಪ್ಯುಲೇಷನ್ ಎಷ್ಟಿತ್ತು ಅಂತಕ್ಕಂಥದ್ದು. ಇನ್ ದಟ್ ಟೈಮ್ 1901 ದ ಪಾಪ್ಯುಲೇಷನ್ ವಾಸ್ 236 ಏನಂತಕ್ಕಂಥದ್ದು ಮಿಲಿಯನ್ ಅಂತ ಕೂಡ ಹೇಳ್ತೀವಿ. 236 ಮಿಲಿಯನ್ ಇತ್ತು ಅಂತ ಹೇಳ್ತಾರೆ. ಅದರ ಮುಖಾಂತರ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇನ್ ಮಿಲಿಯನ್ ಕೇಳಿದರೆ 0 ಇದೆ, 0.0. ಅದೇ ರೀತಿ ಪರ್ಸೆಂಟೇಜ್ ಕೂಡ ಆ ಅವಧಿಯಲ್ಲಿ 0.0 ಇದೆ. ಯಾಕಂದರೆ ಕಂಪ್ಯಾರಿಸನ್ ಮಾಡುವಂಥ ವ್ಯವಸ್ಥೆ ಇದ್ದಿರಲಿಲ್ಲ ಅಂತಕ್ಕಂಥ ವ್ಯವಸ್ಥೆ, ಹೋಲಿಕೆ ಮಾಡಲಿಕ್ಕೆ ಇನ್ನಿತರ ಯಾವುದೇ ವರ್ಷಗಳನ್ನು ನಾವು ಗಣನೆಗೆ ತೆಗೆದುಕೊಂಡಿರ್ಕಿಲ್ಲ ಅಂತಕ್ಕಂಥ ಒಂದು ವ್ಯವಸ್ಥೆ. ಇನ್ 1911 ಅಂತ ಕೂಡ ಹೇಳ್ತಾರೆ. 1911ರಲ್ಲಿ ಭಾರತ ಜನಸಂಖ್ಯೆ ಏನಾಯಿತು ಅಂತ ಕೂಡ ಹೇಳ್ತಾರೆ. ದಟ್ ಹ್ಯಾಸ್ ಇನ್ಕ್ರೀಸ್ ಟು 236 ಮಿಲಿಯನ್ ಟು 252 ಮಿಲಿಯನ್ ಅಂತ ಕೂಡ ಹೇಳ್ತೀರಿ. ಎಷ್ಟು ಮಿಲಿಯನ್ ಹೆಚ್ಚಾಯಿತು ಅಂತ ಕೂಡ ಹೇಳಿದ್ರೆ 16 ಮಿಲಿಯನ್ ಇನ್ಕ್ರೀಸ್ ಆಯಿತು ಅಂತ ಕೂಡ ಹೇಳ್ತೀರಿ. ಮತ್ತು ಪರ್ಸೆಂಟೇಜು ಪ್ಲಸ್ 5.7 ಅಂತ ಕೂಡ ಹೇಳ್ಬೋದು. 5.7ರಷ್ಟು ಹೆಚ್ಚಾಯಿತು ಅಂತ ಕೂಡ ಹೇಳ್ತೀರಿ. ಪ್ಲಸ್ ಅಂದರೆ ಸೇರ್ಪಡೆ ಆಯಿತು ಅಂತ ಕೂಡ ಹೇಳ್ಬೋದು. ಇನ್ 1921 ಅಂತ ಕೂಡ ಹೇಳ್ತೀರಿ. ದ ಪಾಪ್ಯುಲೇಷನ್ ವಾಸ್ 251 ಮಿಲಿಯನ್ ಅಂತ ಕೂಡ ಹೇಳ್ತೀವಿ. 1921ರಲ್ಲಿ ಜನಸಂಖ್ಯೆ ಎಷ್ಟಾಯಿತು ಅಂತಂದರೆ
251 ಮಿಲಿಯನ್ ಆಯಿತು ಅಂತ ಕೂಡ ಹೇಳ್ತೀವಿ. ಅದ್ರ ಜೊತೆ ಇನ್ಕ್ರೀಸ್ ಆರ್ ಡಿಕ್ರೀಸ್ ಅದಕ್ಕೆ ಡಿಕ್ರೀಸ್ ಆಯಿತು ಅಂತ ಕೂಡ ಹೇಳ್ತೀವಿ, -1 ಮಿಲಿಯನ್ ಅಂತ ಕೂಡ ಹೇಳ್ತೀವಿ. ಅದ್ರ ಜೊತೆಗೆ ಪರ್ಸಂಟೇಜ್ ಏನಂತಂದರೆ +0.3 ಅಂತ ಕೂಡ ಹೇಳ್ಬೋದು ಅಂತಕ್ಕಂಥದ್ದು. ದೆನ್ 1951 ಅಂತ ಕೂಡ ಹೇಳ್ತೀರಿ, 361 ಮಿಲಿಯನ್ ಅಂತ ಕೂಡ ಹೇಳ್ತೀರಿ. ದೆನ್ ಇನ್ ದ ಪಾಪ್ಯುಲೇಷನ್ in the million that has increased to 42 million ಅಂತ ಕೂಡ ಹೇಳ್ತೀರಿ. ದೆನ್ ಇನ್ ಪರ್ಸಂಟೇಜ್ 13.3 ಅಂತ ಕೂಡ ಹೇಳ್ತೀರಿ. ಇನ್ 1981 ಅಂತ ಕೂಡ ಹೇಳ್ತೀರಿ, 1981ರಲ್ಲಿ ಜನಸಂಖ್ಯೆ ಏನಾಯಿತು ಅಂತ ಹೇಳಿದರೆ 683 ಮಿಲಿಯನ್ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ 133 ಮಿಲಿಯನ್ ಹ್ಯಾಸ್ ಇನ್ಕ್ರೀಸ್ಡ್ ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ಪರ್ಸಂಟೇಜ್ 24.7% ಹ್ಯಾಸ್ ಇನ್ಕ್ರೀಸ್ಡ್ ಅಂತ ಕೂಡ ಹೇಳ್ತೀರಿ. ದಟ್ ಈಸ್ ಒನ್. ಇನ್ 1991 the population in was 844 million ಅಂತ ಕೂಡ ಹೇಳ್ತೀರಿ. ದೆನ್ ವಾಟ್ ವಾಸ್ ದ ಇನ್ಕ್ರೀಸ್ ರೇಟ್ ಅಂತ ಕೂಡ ಹೇಳಿದ್ರೆ +161 ಮಿಲಿಯನ್ ಅಂತ ಕೂಡ ಹೇಳ್ತಕ್ಕಂಥದ್ದು. ದ್ಯಾಟ್ ಇಂಡಿಕೇಟ್ಸ್ ದ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಅಂತ ಕೂಡ ಗೊತ್ತಾಗ್ತದೆ ನಿಮಗೆ. ದೆನ್ ವಾಟ್ ವಾಸ್ ದ ಪರ್ಸಂಟೇಜ್ ಅಂತ ಕೇಳಿದರೆ 23.5% ಅಂತ ಕೂಡ ಹೇಳ್ಬೋದು. In 2001 the population of the India was 1027 million ಅಂತ ಕೂಡ ಹೇಳ್ತೀರಿ. ದೆನ್ ವಾಟ್ ವಾಸ್ ದ ಇನ್ಕ್ರೀಸಿಂಗ್ ರೇಟ್ ಅಂತ ಇನ್ಕ್ರೀಸ್ಡ್ ರೇಟ್ ಅಂತ ಕೂಡ ಹೇಳಿದ್ರೆ 183 ಅಂತ ಕೂಡ 83 ಮಿಲಿಯನ್ ಅಂತ ಕೂಡ ಹೇಳ್ಬೋದು. ದೆನ್ ವಾಟ್ ವಾಸ್ ದ ಪರ್ಸಂಟೇಜ್ ಅಂತ ಕೂಡ ಹೇಳಿದ್ರೆ 21.3% ಅಂತ ಕೂಡ ಹೇಳ್ಬೋದು. ದೆನ್ ಇನ್ 2011 ಸೆನ್ಸಸ್ ಅಂತ ಕೂಡ ಹೇಳ್ತೀರಿ, ದ ಇಂಡಿಯಾಸ್ ಪಾಪ್ಯುಲೇಷನ್ ವಾಸ್ 1210 ಮಿಲಿಯನ್ ಅಂತ ಕೂಡ ಹೇಳ್ತೀರಿ. ದೆನ್ ಇನ್ಕ್ರೀಸಿಂಗ್ ರೇಟ್ ಇನ್ ದ ಪಾಪ್ಯುಲೇಷನ್ ಇನ್ ಮಿಲಿಯನ್ ಅಂತ ಕೇಳಿದರೆ 185 ಮಿಲಿಯನ್ ಅಂತ ಕೂಡ ಹೇಳ್ತೀರಿ. ದೆನ್ ವಾಟ್ ವಾಸ್ ದ ಪರ್ಸಂಟೇಜ್ ಇನ್ ದ ಇನ್ಕ್ರೀಸ್ ಆಫ್ ದಿ ಪಾಪ್ಯುಲೇಷನ್ ಇನ್ ದ ಕಂಟ್ರಿ ಅಂತ ಕೂಡ ಹೇಳಿದರೆ 17.7 ಅಂತ ಕೂಡ ಹೇಳ್ತಕ್ಕಂಥದ್ದು. ಇದು ಟೇಬಲು ವಿವಿಧ ವರ್ಷಗಳಲ್ಲಿ, ವಿವಿಧ ಜನಗಣತಿ ವರ್ಷಗಳಲ್ಲಿ ಜನಸಂಖ್ಯೆ ಏನಿತ್ತು, ಅದರ ಮುಖಾಂತರ ಹೆಚ್ಚಾಯಿತು, ಎಷ್ಟು ಹೆಚ್ಚಾಗ್ತಾಯಿತ್ತು ಮತ್ತು ಪರ್ಸಂಟೇಜ್ ಏನಾಗ್ತಾಯಿತ್ತು ಅಂತಕ್ಕಂಥ ವ್ಯವಸ್ಥೆಯನ್ನು ಹೇಳಬಹುದು. ಅದರ ಮುಖಾಂತರ ಒಟ್ಟಾರೆಯಾಗಿ 1991ರಿಂದ 2001ರ ಅವಧಿಯಲ್ಲಿ ಭಾರತದ ಜನಸಂಖ್ಯೆಯ ಬೆಳವಣಿಗೆ ದರನೂ ಕೂಡ ಕೊಟ್ಟಿದ್ದಾರೆ. 91ರಿಂದ 2001ರಲ್ಲಿ ಭಾರತದ ಜನಸಂಖ್ಯಾದ ದರ ಏನಿತ್ತು, ಅಭಿವೃದ್ಧಿಯ ದರ ಏನಿತ್ತು ಅಂತ ಕೂಡ ಹೇಳಿದರೆ 1.93% ಅಂತ ಕೂಡ ಹೇಳ್ಬೋದು. 1.93% ಅಂತಕ್ಕಂಥದ್ದು. ಅದ್ರ ಮುಖಾಂತರ ಈ ಒಂದು ಕ್ಲಾಸಿನಲ್ಲಿ ನಾವು ಏನು ನೋಡಿದ್ದೀವಿ, ಜನಸಂಖ್ಯೆಯ ಬಗ್ಗೆ ಒಂದು ಇಂಟ್ರೊಡಕ್ಷನ್ ನೋಡಿದ್ದೀವಿ. ಅದರ ಮುಖಾಂತರ ವಿವಿಧ ಜನಗಣತಿ ವರ್ಷಗಳಲ್ಲಿ ಭಾರತ ಜನಸಂಖ್ಯೆ ಏನೇನಿತ್ತು ಅಂತ ಕೂಡ ನೋಡಿದ್ದೀವಿ. ಅದರ ಮುಖಾಂತರ 1991ರಿಂದ 2001ರ ಅವಧಿಯಲ್ಲಿ ಭಾರತದ ಜನಸಂಖ್ಯೆ ಅಭಿವೃದ್ಧಿಯ ದರ ಅಥವಾ ಬೆಳವಣಿಗೆ ದರ ಏನಿತ್ತು ಅಂತ ಕೂಡ ನೋಡಿದ್ದೀವಿ. ಓಕೆ, ಥ್ಯಾಂಕ್ ಯು, ಧನ್ಯವಾದ.